ಬಹುಶಃ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿ ಹತ್ರ ಯಾಕೆ ಅಂತ ಹೇಳಿದ್ರೆ ಆ ಸಮಾಜಕ್ಕೆ ಆಗಿರುವಂತ ಅನ್ಯಾಯಗಳು ಮತ್ತು ವಿಚಾರಗಳ ಬಗ್ಗೆ ಇಲ್ಲಿಂದಾನೇ ಮಾಹಿತಿಯನ್ನ ಕೊಡೋಣ ಸಮಾಜಕ್ಕೆ ಮತ್ತು ಮಾಧ್ಯಮಗಳಿಗೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದೆ. ಈಗ ರಾಜ್ಯ ಸರ್ಕಾರ 72,186 ಹುದ್ದೆಗಳ ನೇಮಕಾತಿ ಪ್ರಾರಂಭ ಮಾಡಿದ್ದಾರೆ. ಈ ನೇಮಕಾತಿಯಲ್ಲಿ ಈಗ ಎಸ್ಟಿಗೆ 4% ಕಡಿಮೆ ಆದ್ರೆ 7ರ ಬದಲು 3 ಆದ್ರೆ 2,888 ಹುದ್ದೆಗಳು ಕಡಿಮೆ ಆಗ್ತವೆ, ನಷ್ಟ ಆಗ್ತವೆ. ಎಸ್ಸಿಗಳಿಗೆ 2,888 2,888. ಹಾಗೆ ಎಸ್ಸಿಗಳಿಗೆ 17ರ ಬದಲು 15 ಆದ್ರೆ ಅವರಿಗೆ 1,444 ಹುದ್ದೆಗಳು ಕಡಿಮೆ ಆಗ್ತವೆ. ಅದರಲ್ಲಿ ಎಸ್ಸಿ ಎಗೆ 541, ಎಸ್ಸಿ ಬಿಗೆ 541, ಎಸ್ಸಿ ಸಿಗೆ 362 ಹುದ್ದೆಗಳು ಖಾಲಿ ಆಗ್ತವೆ. ಸೊ ಈ ಹಿನ್ನೆಲೆಯಲ್ಲಿ ನಾವುಗಳ ಹೋರಾಟ ಮಾಡ್ತಾನೆ ಬಂದಿದ್ವಿ. ಈ ರೀತಿ ನಷ್ಟ ಆಗ್ತಾ ಇದೆ. ಇದಲ್ಲದೆ ನೋಡಿ, ರಾಜ್ಯದಲ್ಲಿ ಮೆಡಿಕಲ್ ಸೀಟ್ಸ್ ಅಂಡರ್ ಗ್ರಾಜುಯೇಟ್ 14,495 ಇದಾವೆ. ಹಾಗೆ ಪಿಜಿ ಸೀಟ್ಸ್ 7,687 ಇದ್ದಾವೆ. ಆಯುಷ್ 9,000 ಇದ್ದಾವೆ. ಡೆಂಟಲ್ ಸೈನ್ಸ್ ಸೀಟ್ಸ್ 3,300 ಇದ್ದಾವೆ. ವೆಟರ್ನರಿ ಸೈನ್ಸ್ 366 ಇದ್ದಾವೆ. ಸೊ ಇದರ ಪ್ರಕಾರ ಎಸ್ಟಿಗೆ ಈಗ 7ರ ಬದಲು 3 ಆದ್ರೆ ಮೆಡಿಕಲ್ ಸೀಟ್ಸ್ 500, ಅಂಡರ್ ಗ್ರಾಜುಯೇಟ್ಸ್ ಅಲ್ಲಿ 580 ಸೀಟ್ಸ್ ಕಡಿಮೆ ಆಗ್ತವೆ. ಪಿಜಿ ಸೀಟ್ಸ್ 308 ಕಡಿಮೆ ಆಗ್ತವೆ. ಆಯುಷ್ ಅಲ್ಲಿ ಸುಮಾರು 360 ಸೀಟ್ಸ್ ಕಡಿಮೆ ಆಗ್ತವೆ. ಡೆಂಟಲ್ ಸೈನ್ಸ್ ಅಲ್ಲಿ 132 ಕಡಿಮೆ ಆಗ್ತವೆ. ವೆಟರ್ನರಿ ಸೈನ್ಸ್ ಅಲ್ಲಿ 15 ಕಡಿಮೆ ಆಗ್ತವೆ. ಹಾಗೆ ಎಸ್ಸಿಗಳಿಗೆ ಅಂಡರ್ ಗ್ರಾಜುಯೇಟ್ ಅಲ್ಲಿ 290 ಸೀಟ್ಸ್ MBBS ಅಲ್ಲಿ, ಪಿಜಿ ಅಲ್ಲಿ 154, ಆಯುಷ್ ಅಲ್ಲಿ 180, ಹಾಗೆ ಡೆಂಟಲ್ ಸೈನ್ಸ್ ಅಲ್ಲಿ 66, ವೆಟರ್ನರಿ ಸೈನ್ಸ್ ಅಲ್ಲಿ 8. ಸೊ ಈ ಹಿನ್ನೆಲೆಯಲ್ಲಿ ಇಷ್ಟು ನಷ್ಟ ಆಗ್ತಾ ಇದೆ, ಇಷ್ಟು ತೊಂದರೆ ಆಗ್ತಾ ಇದೆ. ನಾವುಗಳು ಮಾಡಿದಂತ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ರಾಜ್ಯ ಸರ್ಕಾರ ಹೈಕೋರ್ಟಿನಲ್ಲಿ ಡಿಫೆಂಡ್ ಮಾಡುವಂತದ್ರಲ್ಲಿ ವಿಫಲರಾಗಿದೆ. ಈಗ ಕೇಸು 15/7 ಇದೇ ನೆಕ್ಸ್ಟ್ ಜುಲೈ 15/7/2026 ಪೋಸ್ಟ್ ಮಾಡಿದ್ದಾರೆ. ನಾವು ಸದಾ ಹೇಳ್ತಾ ಇದ್ವಿ, ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಕೇಸನ್ನ ಡಿಫೆಂಡ್ ಮಾಡುವಂತದ್ರಲ್ಲಿ ವಿಫಲವಾಗಿದೆ. ಇಂದಿರಾ ಸಾಹ್ನಿಸ್ ಕೇಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಂಪರಿಕಲ್ ಡಾಟಾ ಮತ್ತು ಸಕಾರಣಗಳನ್ನ ಕೊಡೋದ್ರ ಮೂಲಕ ಮೀಸಲಾತಿಯ ಪ್ರಮಾಣವನ್ನ 50ಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಇದೆ. ಪೊಲಿಟಿಕಲ್ ರಿಸರ್ವೇಶನ್ ರಾಜ್ಯದಲ್ಲಿ ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇನ್ನಿತರ
ಚುನಾವಣೆಗಳಲ್ಲೂ ಸಹ ಈ ವರ್ಗಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. SCP TSP ನಲ್ಲೂ ಸಹ ಈ ವರ್ಗಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಪರಿಹಾರ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ರೂಪಿಸಬೇಕು ಅನ್ನೋ ಹಾಗಿದ್ರೆ ಹೈಕೋರ್ಟಿನಲ್ಲಿ ಅತ್ಯಂತ ಪ್ರಭಾವಿಯುತ ಸೀನಿಯರ್ ಅಡ್ವೊಕೇಟ್ ಅನ್ನ ಎಂಗೇಜ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ. ನಮ್ಮನೆ ಕೇಳಿದ್ರು ಯಾರನ್ನ, ಪರಮೇಶ್ವರ್ ಅವರ ನೇತೃತ್ವದ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಈಗ ಹೊಸ ವಕೀಲರನ್ನ ನೇಮಕ ಮಾಡಿರ್ತಕ್ಕಂಥದ್ದನ್ನ ನಾವು ಸ್ವಾಗತ ಮಾಡ್ತೇವೆ. ಸ್ವಾಗತ ಮಾಡೋದರ ಜೊತೆಗೆ ಸರ್ಕಾರಕ್ಕೆ ನಾವು ಒತ್ತಾಯವೂ ಸಹ ಮಾಡ್ತೇವೆ. ದಯಮಾಡಿ ಇದು ನಮ್ಮ ಬದುಕಿನ ಪ್ರಶ್ನೆ. SC ST OBCಗಳ 56% ಯಾರು ಈ ಮೀಸಲಾತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಜನಾಂಗಗಳೇನಿದ್ದಾವೆ, ಅದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮ್ಮ ಬದುಕಿನ ಪ್ರಶ್ನೆ ಇದೆ. ಅಷ್ಟೇ ಅಲ್ಲ ನೋಡಿ, ಈಗ ಮೊನ್ನೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಉಳಿದಿರ್ತಕ್ಕಂಥ ಏನು CL2A ಹಾಗೆ CL9 ಇವುಗಳನ್ನ ಹಂಚಿಕೆ ಮಾಡುವಂತದಕ್ಕೆ ಈಗ ಹೊಸ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಪ್ರಕಾರ ಇತ್ತೀಚೆಗೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಸೂಚನೆ ಹೊರಡಿಸಿ ಕರ್ನಾಟಕ ಅಬಕಾರಿ ನಿಯಮಗಳು 1968ನೇ 5ನೇ ನಿಯಮ ರೂಲ್ 9ಗೆ ತಿದ್ದುಪಡಿ ಮಾಡಿ CL2A ಮತ್ತು CL9A ಪರವಾನಗಿಗಳ ಈ ಹರಾಜುಗಳಲ್ಲಿ SCA ಗುಂಪಿಗೆ 5.25, SCB ಗುಂಪಿಗೆ 5.25, SCC ಗುಂಪಿಗೆ 4.5 ಹಾಗೆ STಗೆ 3% ಮೀಸಲಾತಿಯನ್ನ ನೀಡಿದ್ದಾರೆ. SCAಗೆ 5.25, SCBಗೆ 5.25, SCCಗೆ 4.5, ಒಟ್ಟು 15% ಅನ್ನ ಅವರಿಗೆ ನೀಡಿದ್ದಾರೆ. ಹಾಗೆ STಗೆ 3% ಅನ್ನ ನೀಡಿದ್ದಾರೆ. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಸಂವಿಧಾನದತ್ತವಾಗಿ ಜನಸಂಖ್ಯೆಗೆ ಅನುಗುಣವಾಗಿ SCಗಳಿಗೆ STಗಳಿಗೆ ಯಾವುದೇ ವಿಚಾರದಲ್ಲಿ ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಮತ್ತೆ ಈ ರೀತಿಯ ಪರವಾನಗಿಗಳನ್ನ ಕೊಡ್ತಕ್ಕಂಥದಕ್ಕೆ ಕಾನೂನು ಮಾಡಿರುವಂಥದ್ದು. ಈಗ ಪರವಾನಗಿ ಹೊಸದಾಗಿ ಮಾಡುವಂಥದ್ದನ್ನ ಮಾಡಿದ್ದಾರೆ, ಇದನ್ನು ಸಹ ವೆಲ್ಕಮ್ ಮಾಡ್ತೇವೆ. ಆದರೆ SCಗಳಿಗೆ 17% ಮೀಸಲಾತಿಯನ್ನ ಈ ಪರವಾನಗಿಗಳಲ್ಲಿ ಕೊಡಬೇಕು. ಹಾಗೆ STಗಳಿಗೂ ಸಹ 7% ಅನ್ನ ಕೊಡಬೇಕು. ಇದಕ್ಕೆ ಸರ್ಕಾರವನ್ನು ಒತ್ತಾಯಿಸಿ ಮೊನ್ನೆ 29ನೇ ತಾರೀಕು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅವರ ಕಚೇರಿಗೆ ಒಂದು ಪತ್ರವನ್ನ ಬರೆದಿದ್ದೇವೆ. ಆ ಪತ್ರದ ಪ್ರತಿಯನ್ನ ನಿಮಗೆ ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಈ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಇವನ್ ಈ ಹರಾಜಿನಲ್ಲೂ ಸಹ STಗಳಿಗೆ 3% ಅಲ್ಲ 7% ಕೊಡಬೇಕು, SCಗಳಿಗೆ 15% ಅಲ್ಲ 17% ಕೊಡಬೇಕು. ಸೊ ಈ ಹಿನ್ನೆಲೆ ಇದು ಏನು ಹೊಸದಾಗಿ ಮಾಡಿರ್ತಕ್ಕಂಥ ಇದು ನಿಯಮ ಫಸ್ಟ್ ಟೈಮ್ ಮಾಡಿದ್ದಾರೆ, ಇದನ್ನ ವೆಲ್ಕಮ್ ಮಾಡ್ತಾ ಮೀಸಲಾತಿಯ ಪ್ರಮಾಣವನ್ನ
ದಯಮಾಡಿ ಜಾಸ್ತಿ ಮಾಡಬೇಕು. ಕಾನೂನು ರೀತಿಯ, ಸಂವಿಧಾನದ ರೀತಿಯ ST-ಗಳಿಗೆ 7%, SC-ಗಳಿಗೆ 17% ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಗಮನವನ್ನ ಸೆಳೆದಿದ್ದೇವೆ, ಒತ್ತಾಯವನ್ನ ಮಾಡಿದ್ದೇವೆ. ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇದನ್ನ ಪರಿಗಣಿಸ್ತಾರೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಈಗ ನಮ್ಮ ಒತ್ತಾಯಗಳ ಹಿನ್ನೆಲೆಯಲ್ಲಿ ಹೊಸ ವಕೀಲರನ್ನ, ಸೀನಿಯರ್ ವಕೀಲರನ್ನ ಮಾಡಿದ್ದಾರೆ, ಅದನ್ನು ಸಹ ಸ್ವಾಗತ ಮಾಡಿ. ಎರಡನೇದು, ಎಕ್ಸೈಸ್ ಅಲ್ಲೂ ಸಹ ಒಂದು ಮೀಸಲಾತಿ ಕೊಟ್ಟಿರುವಂತದ್ದು ಸ್ವಾಗತ ಮಾಡಿ. ಆದರೆ ಎಕ್ಸೈಸ್ ಈ ಹರಾಜಿನಲ್ಲೂ ಸಹ ಮೀಸಲಾತಿಯ ಪ್ರಮಾಣ ಜಾಸ್ತಿ ಮಾಡಬೇಕು. ಸೊ ಇದನ್ನ ನಮಗೇನಾದ್ರೂ ನಮ್ಮ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದನ್ನ ಮುಂದುವರೆದ್ರೆ ಬಹುಶಃ ಬರುವ ಜುಲೈನಲ್ಲಿ ಒಂದು ಹೋರಾಟವನ್ನ, ಅನಿವಾರ್ಯವಾಗಿ ಹೋರಾಟವನ್ನ ಮಾಡತಕ್ಕಂಥದ್ದನ್ನು ಸಹ ನಮ್ಮ ಎಲ್ಲ SC ST OBCಗಳು ಸೇರಿ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ. ಎರಡನೇದು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಈ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥದ್ದು. ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥ ಅಧಿಕಾರ ಇರುವಂತದ್ದು ಮಿಸ್ಟರ್ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದ್ರೆ ವಿತಿನ್ 24 hours ಅಲ್ಲಿ ಇದನ್ನ 9th ಶೆಡ್ಯೂಲ್ಗೆ ಸೇರಿಸುವಂತ ಅವಕಾಶಗಳಿದೆ. ನೋಡಿ, ಈಗ ಪಕ್ಕದ ರಾಜ್ಯದ ಅಂದ್ರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿಲ್ಲ, ಅಥವಾ ಚೆನ್ನೈನ ಹೈಕೋರ್ಟ್ ಸಹ ಸ್ಟೇ ಮಾಡಿಲ್ಲ. ಮೋದಿಯವರು ಎಲ್ಲಿಗೆ ಬಂದಾಗಲೂ ಸಹ ಅನೇಕ ಜಾತಿಗಳವರಿಗೆ ಆಶ್ವಾಸನೆಗಳು ಕೊಡ್ತಾ ಹೋಗಿದ್ದಾರೆ. ಈಗ ನಿನ್ನೆ ಕೇಂದ್ರ ಸರ್ಕಾರದ ಸೀನಿಯರ್ ಮಿನಿಸ್ಟರ್ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನ ಮಾಡಿದ್ದಾರೆ ಹುಬ್ಬಳ್ಳಿನಲ್ಲಿ. ನೀವಿದನ್ನ ಪ್ರೊವೈಡ್ ಮಾಡೋದ್ರಿಂದ ಮೀಸಲಾತಿಯ ಪ್ರಮಾಣ ಇಂದಿರಾ ಸಾಹ್ನಿ ಕೇಸಲ್ಲಿ ಏನು 50% ಮಾಡಿದ್ದೀರಿ, ಅದಕ್ಕೆ ವಿರುದ್ಧವಾಗಿರುತ್ತೆ. ಹಾಗಾಗಿ ಮೀಸಲಾತಿಯ ಪ್ರಮಾಣ ಆದ್ರೂ ಹೆಚ್ಚು ಮಾಡಿ, 50% ಬದಲು ರಿಲ್ಯಾಕ್ಸ್ ಮಾಡಿ. ಅದನ್ನು ಬೇಕಾದ್ರೆ ನಿಮ್ಮ ವರ್ಗದ ಜನ, ಎಲ್ಲರೂ ಇವರಿಗೆ ಬೆಂಬಲ ಮಾಡೋರಲ್ಲ, ಅದನ್ನು ಹೇಳ್ತಾನೆ, ಆ ವರ್ಗದ ಜನ ಅಂತ. ಸೊ ಆ 7%ಗೆ 10% ಮೀಸಲಾತಿನ ತರಾತುರಿನಲ್ಲಿ ತಂದು ವಿತಿನ್ 24 hours ಅಲ್ಲಿ ಅದನ್ನ ಜಾರಿಗೆ ತರ್ತೀರಿ, ಅದನ್ನ ಕಾನೂನು ಪಾಸ್ ಮಾಡ್ತೀರಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಕ್ಕೆ ಅಸೆಂಟ್ ಕೊಡ್ತಾರೆ. ಅದನ್ನ ಸುಪ್ರೀಂ ಕೋರ್ಟ್ ಸಹ 50%ಗಿಂತ ಜಾಸ್ತಿ 60 ಆದ್ರೂ ಪರ ಇಲ್ಲ ಅನ್ನುವಂತ ಕಾರಣ ಕೊಟ್ಟು ಸುಪ್ರೀಂ ಕೋರ್ಟ್ ನವರು ಅದನ್ನ ಅಪೀಲ್ ಮಾಡ್ತಾರೆ. ನೋಡಿ, ಅಲ್ಲಿ 60% ಆದ್ರೂ ಸಹ ಯಾವುದೇ ತೊಂದರೆ ಇಲ್ಲ ನ್ಯಾಯಾಲಯಗಳಿಗೂ, ಕೇಂದ್ರ ಸರ್ಕಾರಕ್ಕೂ ಏನು ತೊಂದರೆ ಇಲ್ಲ. ಆದ್ರೆ ವೆರಾಸ್ ಇನ್ ದ ಕೇಸ್ ಆಫ್ ಕರ್ನಾಟಕ 6% ಜಾಸ್ತಿ ಆದರೆ SC ST OBCಗಳಿಗೆ 50ರ ಬದಲು 56% ಇದ್ರೆ ಅದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ನಾವಲ್ಲ, ಭಾರತೀಯ ಜನತಾ ಪಾರ್ಟಿಯವರ ಸರ್ಕಾರ 23rd March 2023 ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಜೋಶಿ ಅವರಿಗೆ ನಿಮಗೇನಾದ್ರೂ ಸಹ ಸಂವಿಧಾನದ ಬಗ್ಗೆ ಅರಿವಿದ್ರೆ, ಸುಪ್ರೀಂ ಕೋರ್ಟಿನ ತೀರ್ಪುಗಳ ಬಗ್ಗೆ ನಿಮಗೆ ಅರಿವಿದ್ರೆ, ಈ ವರ್ಗದ SC ST OBCಗಳ ವೋಟ್ ಹಾಕಿಸ್ಕೊಂಡಿರೋದರ ಅರಿವಿದ್ರೆ ಅವರ ಋಣ ತೀರಿಸಬೇಕಲ್ಲಪ್ಪ ಮಿಸ್ಟರ್ ಜೋಶಿ.
ಮೊದಲು ಇವತ್ತೇನು 4 ಇಡಿ ಅಂದ್ರೆ 4% ರಿಸರ್ವೇಶನ್ ಕಡಿಮೆ ಮಾಡಿದಿರಲ್ಲ, ಅದನ್ನ ಉಳಿಸೋದಕ್ಕೆ ಈ 56% ಮೀಸಲಾತಿಯ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸೋದಕ್ಕೆ ನಿಮ್ಮ ಪ್ರಧಾನಿಗಳಿಗೆ ಮನಮೋಹನ್ ಸಿಂಗ್ ಅವರ ಮೇಲೆ ಒತ್ತಡ ತರಬೇಕು. ನಿಮ್ಗೆ ಏನಾದ್ರು ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ವರ್ಗದ ಜನರ ಮೇಲೆ ವಿಶ್ವಾಸ ಇದ್ರೆ, ನಂಬಿಕೆ ಇದ್ರೆ, ಅವರ ಋಣ ತೀರಿಸಬೇಕು ಅನ್ನುವಂಥದ್ದಿದ್ರೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು 56% ಮೀಸಲಾತಿಯ ಕರ್ನಾಟಕದ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು. ಈಗ ನೀವು ಹೇಳಿದಿರಿ ಕುರುಬರನ್ನು ಸಹ ST ಮಾಡ್ತೇವೆ ಅಂತ ಹೇಳಿ. ಹೇಳಿದ್ದನ್ನ 3 ಇಡಿ ಆಗಿದೆ. ಈಗ ನಮಗೆ ಆ 3 ಇಡಿನಲ್ಲಿ ಸಿಗಲ್ಲ. ಎಷ್ಟು 51 ಜಾತಿಗಳಿದ್ದಾವೆ. ನಾನು ಈಗಲೂ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ, ಕುರುಬರನ್ನ ಮತ್ತೊಬ್ಬರನ್ನ ಸೇರಿಸಬೇಡಿ ಅಂತ ಹೇಳಿ. 7ಕ್ಕೆ ಮೊದಲು ಮಾಡಿ. ಅವರು ಕುರುಬರು ಸೇರಿದ್ರೆ, ಬೆಸ್ತರ ಕೋಳಿ ಸಮಾಜದವರು ಸೇರಿದ್ರೆ, ಗೊಲ್ಲರು ಸೇರಿದ್ರೆ ST ಮೀಸಲಾತಿ ಕನಿಷ್ಠ 20% ಆಗತ್ತೆ. ST ಮೀಸಲಾತಿ ಕನಿಷ್ಠ 20% ಆಗತ್ತೆ. ಆ ST ಮೀಸಲಾತಿ 20% ಆದಾಗ ನೀವು ಸೇರಿಸೋ ಆದೇಶದ ಜೊತೆಯಲ್ಲೇ ನೀವೇ ಕುರುಬರನ್ನು ಸೇರಿಸ್ತಿರೋ, ಬೆಸ್ತರನ್ನು ಸೇರಿಸ್ತಿರೋ, ಕೋಳಿ ಸಮಾಜದವ್ರನ್ನ ಸೇರಿಸ್ತಿರೋ, ಗೊಲ್ಲರನ್ನು ಸೇರಿಸ್ತಿರೋ, ಆ ಸೇರಿಸಿದ ಆದೇಶದಲ್ಲೇ ಮೀಸಲಾತಿಯ ಪ್ರಮಾಣ ಹೇಳಿದೆಯಲ್ಲ 3/7 ಆಗಿದೆ, 7/20 ಆಗಬೇಕು. ಅದನ್ನು ಬಿಟ್ಟು ಅವ್ರನ್ನು ಇವ್ರನ್ನು ಇಲ್ಲಿ ತಂದು ನಮ್ಮಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ, ಶೆಟ್ಟರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ, ಕಾರಜೋಳ ಅವರ ಸರ್ಕಾರದಲ್ಲ ಬಿಲ್ ಪಾಸ್ ಮಾಡಿದಾಗಿದ್ದಂತ ಕಾರಜೋಳ ಅವರಲ್ಲಿದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಸಮಾಜಗಳನ್ನ ಈ ರೀತಿಯ ಮೂಗಿಗೆ ತುಪ್ಪ ಹಚ್ಚೋದನ್ನ ಮಾಡಬೇಡಿ. ಜೋಶಿ ಅವರೇ, ನಿಮ್ಮ ವರ್ಗಕ್ಕೆ ಬೇಕಾದಂತ ಸಂದರ್ಭದಲ್ಲಿ, ಜೋಶಿ ಅವರೇ ನಿಮ್ಮ ವರ್ಗಕ್ಕೆ ಬೇಕಾದಂತ ಸಂದರ್ಭದಲ್ಲಿ ರಾಜಪೂಟ್ಸ್, ಕಾಯಸ್ತಾಸ್, ಭೂಮಿಯಾಸ್, ಬ್ರಾಹ್ಮಿನ್ಸ್, ಸೊ ಇವರು ಇಡೀ ದೇಶದಲ್ಲಿ ಇರುವಂತದ್ದು 7.5% ಇಂದಿರಾ ಸಾಹ್ನಿಸ್ ಕೇಸ್ ಪ್ರಕಾರ. ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಿಲ್ ತಂದ್ರಲ್ರಿ 10% ರಿಸರ್ವೇಶನ್ಗೆ, 50%ಗೂ ಹೆಚ್ಚಾಯ್ತು, 60% ಆಯ್ತು. ನಾನೇ ಮಾತನಾಡಿದ್ದೇನೆ ಬಿಲ್ ಮೇಲೆ ಕಾಂಗ್ರೆಸ್ ಅಧಿಕೃತವಾಗಿ ಕಾಂಗ್ರೆಸ್ಸಿನ ಪರವಾಗಿ ಪಾರ್ಲಿಮೆಂಟ್ ಅನ್ನಕ್ಕೆ ಅಂತಂದ್ರೆ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ಮತ್ತೊಂದಕ್ಕೆ ಕಿತ್ತಾಡುವಂತ ಪ್ರವೃತ್ತಿಯನ್ನ, ಒಡೆದಾಳುವಂತ ಪ್ರವೃತ್ತಿಯನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಬಾರದು ಅಂತ ಹೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ನಮ್ಮೆಲ್ಲರೂ ಸಹ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ. ಇದಕ್ಕೆ ಶಾಶ್ವತವಾದಂತ ಪರಿಹಾರ ಕೊಡುವಂತ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿ. ಒಂದು 9th ಶೆಡ್ಯೂಲ್ಗೆ ಇದನ್ನ ಸೇರಿಸಬೇಕು ನಮ್ಮ ಕಾನೂನನ್ನು. ಎರಡನೇದು ಸಂವಿಧಾನದ ಆರ್ಟಿಕಲ್ 15, 16ಗೆ ತಿದ್ದುಪಡಿ ತಂದ್ರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸುಲಭವಾಗಿ ಮೀಸಲಾತಿಯನ್ನ ಇದಾಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರವನ್ನ ಈಗೇನು ತತ್ಕಾಲಕ್ಕೆ ಮಾಡಿರ್ತಕ್ಕಂಥ 1ನೇದು ವಕೀಲರನ್ನ ಇಟ್ಟಿರುವಂಥದ್ದು, 2ನೇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿಷ್ಟು ರಿಸರ್ವೇಶನ್ ತಂದಿರತಕ್ಕಂಥದ್ದು, ಇದು ಸಾಲ್ವ್. ಇದನ್ನ ವೆಲ್ಕಮ್ ಮಾಡ್ತಾರೆ. ಆದ್ರೆ ಇದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ರಾಜ್ಯ ಸರ್ಕಾರ ತೀವ್ರತರವಾಗಿ ಪರಿಗಣಿಸಿ ಈ ಸ್ಟೇಯನ್ನ ವೆಕೇಟ್ ಮಾಡಿಸಬೇಕು. ಮತ್ತು ಉದ್ಯೋಗದಲ್ಲಿ ಮತ್ತು ನಾನು ಶಿಕ್ಷಣದಲ್ಲಿ ಕೊಟ್ಟಿರುವಂತಹ ಫಿಗರ್ ಇಷ್ಟು ನಷ್ಟ ಆಗುತ್ತೆ. ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರ ಇದನ್ನ ಈ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡ್ಬೇಕು. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಪರಮೇಶ್ವರ್ ಅವರು ಮತ್ತು ಅವರ ಮಂತ್ರಿಮಂಡಲದ ಜನ, ಹಾಗೆ ಹರಿಪ್ರಸಾದ್ ಸಾಹೇಬರು ಹೊಸದಾಗಿ ಆಗಿರುವಂತಹ ಅಧ್ಯಕ್ಷರು, ಸೊ ಅವರುಗಳು ಈ ಸಾಮಾಜಿಕ ನ್ಯಾಯದ ರೂವಾರಿಗಳು ಈ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ, ರಾಜ್ಯ ಸರ್ಕಾರವನ್ನು ಸಹ ವಿನಂತಿಸ್ತೇನೆ. ಅದರ ಜೊತೆಗೆ ಇವತ್ತೇನು ಜೋಶಿಯವರ ಹೇಳಿಕೆ ನೆನೆದಿದೆ, ಸಮಯೋಚಿತವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದನ್ನ ವೆಲ್ಕಮ್ ಮಾಡ್ತೀವಿ. ಆದ್ರೆ ಮಿಸ್ಟರ್ ಜೋಶಿ,
ಮೂಗಿಗೆ ತುಪ್ಪ ಹಚ್ಚಿ ಬಿಡಬೇಡಿ. ಇದನ್ನ ವಿತಿನ್ ಎ ವೀಕ್ ಆರ್ 2 ಮಾಡಿ ಮೀಸಲಾತಿಯ ಪ್ರಮಾಣವನ್ನು ಎಷ್ಟು ಜನಸಂಖ್ಯೆ ಆಗುತ್ತೋ ಅಷ್ಟು ಜಾಸ್ತಿ ಮಾಡಬೇಕು ಎಸ್ಸಿಗಳಿಗೆ ಎಸ್ಟಿಗಳಿಗೆ ಅಂತ ಹೇಳಿ ಆಗ್ರಹಪೂರ್ವಕವಾಗಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಮೊದಲನೇದು 9th ಶೆಡ್ಯೂಲ್ಗೆ 56% ಮೀಸಲಾತಿ ಸೇರಿಸುವಂಥದ್ದು. ಎರಡನೇದು ಎಷ್ಟು ಜನಸಂಖ್ಯೆ ಜಾಸ್ತಿ ಎಸ್ಟಿ ಆಗುತ್ತೋ ಅಥವಾ ಎಸ್ಸಿ ಆಗುತ್ತೋ ಅಷ್ಟು ಪರ್ಸೆಂಟೇಜ್ ಮೀಸಲಾತಿಯನ್ನ ಜಾಸ್ತಿ ಮಾಡತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ.